ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ದಾರಿ ಬಿಡ್ರು ಮಾತಾಡಿದ ಒಂದು ಮಾತಿಗೆ ಸಾವಿರಾರು ಜನರ ಸಂಖ್ಯೆಯಲ್ಲಿ ಬಂದಿರಲ್ಲ. ಇದು ಮಿನಿಸ್ಟರ್ಶಿಪ್ಗಿಂತ ದೊಡ್ಡದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋದು ಕೇಳಿದೀವಿ. ಅವರ ಒಂದು ಮಾತುಗಳಲ್ಲಿ ಒಂದು ಆಶಾಭಾವನೆ ಕಾಣಿಸಿದೆ ನಮಗೆ. ಬಹುಶಃ ಕೆಲವೊಬ್ಬರಿಗೆ ಕೇಳಿರಕ್ಕಿಲ್ಲದು. ಅವರೊಂದು ಮಾತು ನಾ ಮುಂದಿದ್ದವ್ರು ಅದನ್ನ ಒಂದು ಕಂಡಕ್ಟ್ ಮಾಡ್ತೀನಿ. ಅವ್ರು ಹೇಳಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ವಿಜಯಾನಂದ ಕಾಶ್ಯಪ್ ಅವರು ನನಗೆ ವೈಯಕ್ತಿಕವಾಗಿ ಅತ್ಯಂತ ಆತ್ಮೀಯರು. ವಿಜಯಾನಂದ ಕಾಶ್ಯಪ್ ಅವರು ಹೋರಾಟಗಾರರು. ವಿಜಯಾನಂದ ಕಾಶ್ಯಪ್ನವರು ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಲುವಾಗಿ ಮಾಡಿದ ಹೋರಾಟ ನನ್ನ ಗಮನಕ್ಕೈತಿ. ನೀರಾವರಿ ಸಲುವಾಗಿ ಮತ್ತು ಅವರ ನಮ್ಮ ಅಲ್ಪಸಂಖ್ಯಾತ ಬಂಧುಗಳ ಸಲುವಾಗಿ ಮಾಡಿದಂಥ ಪಾದಯಾತ್ರೆ ಅರಿವು ನಮಗೈತಿ. ಆದ್ರೆ ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಹೈಕಮಾಂಡ್ ಅನ್ನೋದು ಒಂದು ಉನ್ನತ ಮಟ್ಟದಲ್ಲಿ ಇರುತ್ತೆ. ನಿಮ್ಮೆಲ್ಲರ ಭಾವನೆಗಳನ್ನು ಗೌರವಿಸ್ತೀನಿ ನಾನು. ಆ್ಯಕ್ಚುಲಿ ನಾವು ಡೆಲಿಗೇಷನ್ ಬ್ಯಾಡ್ ಅಂತ ಹೇಳಿದ್ವಿ ನಿಮ್ಮ ಶಾಸಕರಿಗೆ. ಆದಾಗ್ಯೂ ಕೂಡ ಅವ್ರು ಇಲ್ಲ, ನನ್ನ ಜನ ಬಂದಾರ ಅಂತ ಹೇಳಿದ್ದಕ್ಕೆ ನಾನು AICCಯ ಮಾನ್ಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರ್ನಲ್ಲಿ ಏರ್ಪೋರ್ಟ್ನಾಗ ಕಾಯುವಂಗೆ ಮಾಡಿ ನಾನಿಲ್ಲಿ ಬಂದು ನಿಂತೀನಿ. ಯಾಕಂದರೆ ಹುಣಗುಂದ ಮತಕ್ಷೇತ್ರದ ಜನರು ಮತ್ತು ನಿಮ್ಮ ಶಾಸಕರ ಮೇಲಿನ ಪ್ರೀತಿಯಿಂದ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆದೊಳಗೆ ಒತ್ತಾಯ ಮಾಡೋದು ನಮ್ಮ ಹಕ್ಕೈತಿ. ಅದಕ್ಕಾಗಿ ಆ ಹಕ್ಕಿನ ಪ್ರತಿಪಾದಿಸಲಿಕ್ಕೆ ಎಲ್ಲರೂ ಬಂದೀವಿ. ಸಂಗಮನಾಥನ ಕೃಪೆ ಐತೆ ಅಂತ ತಿಳ್ಕೊಂಡಿನಿ. 2-3 ದಿವಸದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರ್ತಂತ ಆಶಾಭಾವನೆ ಐತಿ. ಅದಕ್ಕಾಗಿ ಒಂದಂತೂ ಸತ್ಯ, ಎಲ್ಲ ಸ್ಥಾನಮಾನಗಳಿಗಿಂತ ಹುಣಗುಂದ ಮತಕ್ಷೇತ್ರದ ಜನರ ಹೃದಯದಾಗ ಏನದಾರಲ್ಲ ವಿಜಯಾನಂದ ಕಾಶ್ಯಪ್ನವರು, ಅದು ಎಲ್ಲಕ್ಕಿಂತ ದೊಡ್ಡದು. ಹಾಗಾಗಿ ತಮಗೆಲ್ಲ ಸಾಹೇಬ್ರು 2 ಮಾತಿನಲ್ಲಿ ಧನ್ಯವಾದ ಹೇಳಿ ಅಂತ ಹೇಳಿ ಸಾವಿರಾರು ಬೆಂಬಲಿಗರು ಇವತ್ತು CM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಈಗ ನಮ್ಮ ಜೊತೆ ವಿಜಯಾನಂದ ಕಾಶ್ಯಪ್ ಅವರೇ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಸಾವಿರಾರು ಜನ ಬೆಂಬಲಿಗರು ಹೋಗಿ CM DK ಶಿವಕುಮಾರ್ ಮಾಡಿ ಬಹು ವರ್ಷ ನಿಜವಾಗ್ಲೂ ಬಹಳ ಒಂದು ಯಾಕಂದ್ರೆ ಸ್ವಯಂ ಎಲ್ಲ ಸಮುದಾಯದ ಇವತ್ತು ನಮ್ಮ ನಾಯಕರು, ಮುಖಂಡರುಗಳು, ಮಹಿಳೆಯರು, ಯುವ ಕಾಂಗ್ರೆಸ್ಸಿನ ಸದಸ್ಯರು ಎಲ್ಲರೂ ಕೂಡ ಇವತ್ತು ಹುಣಗುಂದ ಮತಕ್ಷೇತ್ರದಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತೇನು ಒಂದು ಹುಣಗುಂದ ಮತಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು 24 ವರ್ಷಗಳ ಹಿಂದೆ ಅವಕಾಶ ಸಿಕ್ಕಿತ್ತು, ತದನಂತರ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟು ಇವತ್ತು ನಾಯಕರಿಗೆ ತಮ್ಮ ಹಕ್ಕನ್ನು ಮಂಡಿಸಿದ್ದಾರೆ. ಯಾಕಂದರೆ ಸಮಗ್ರ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಅನೇಕ ದುರಂತ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಸಚಿವರಾದರೆ ಸೂಕ್ತ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯಾದ್ಯಂತ ಕೂಡ ಇವತ್ತು ಆ ಒಂದು ಕೂಗನ್ನು ಇವತ್ತು ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಅನೇಕ ಮಾಧ್ಯಮದ ಮುಖಾಂತರ ಇವತ್ತು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನನ್ನ ಮತಕ್ಷೇತ್ರದ ಜನತೆ ಇವತ್ತು ಸ್ವಯಂ ತಾವೇ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಳ್ಳೋಕೆ ಬಂದಿದ್ದಾರೆ. ಖಂಡಿತವಾಗಿ ನನಗೂ ಕೂಡ ಒಂದು ವಿಶ್ವಾಸ, ಭರವಸೆ ಮೂಡ್ತಾ ಇದೆ ನಾಯಕರುಗಳ ಮಾತುಗಳನ್ನು ಕೇಳಿ. ಯಾಕಂದರೆ ನಮ್ಮ ರಾಷ್ಟ್ರದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಏನು ಸಂಘಟನೆಯಿಂದ ಬಂದಂಥವ್ರಿಗೆ, ಯುವಕರಿದ್ದಂಥವರಿಗೆ ಗುರುತಿಸಿ ಅವಕಾಶವನ್ನು ಕೊಟ್ಟು ಬರುವ ಚುನಾವಣೆ ಆಗಿರ್ಬೋದು, ಮುಂದಿನ ಚುನಾವಣೆಗಳು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಿಗೆ ಯುವಕರ ಒಂದು ಶಕ್ತಿ
ಭಾಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ತಗೊಂಡು ಅವರು ಕೂಡ ಹೇಳಿದ್ದಾರೆ. ಆ ಸಲಹೆಯಂತೆ ನಮ್ಮ ನಾಯಕರು ನಡೀತಾರೆ ಅನ್ನೋ ವಿಶ್ವಾಸ ನಮಗೆ ಕೂಡ ಇದೆ. ಸರ್, ಈಗ ಹೈಕಮಾಂಡ್ ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿ ಆಗಿದ್ವಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಭೇಟಿ ಆಗಿದ್ವಿ, ನಮ್ಮ AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಭೇಟಿ ಆಗಿದ್ವಿ. ಖಂಡಿತವಾಗಿ ಅವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಗಣಿಸಿ ನೋಡಿ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೂ ಕೂಡ ವಿಶ್ವಾಸ ಇದೆ. ಯಾಕಂದರೆ 24 ವರ್ಷಗಳಿಂದಲೇ ಅವಕಾಶ ಸಿಕ್ಕಿತ್ತು. ಜೀವನಮಟ್ಟ ಜಿಲ್ಲೆಯಲ್ಲಿ ಅನೇಕ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದೆ. ನನ್ನ ಸಮುದಾಯ ಕೂಡ ನ್ಯಾಯ ಕೊಡಬೇಕು ಅನ್ನೋದು ಜನರ ಕೂಗಾಗಿರೋ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಸಮುದಾಯ ಆಗಿರ್ಬೋದು, ಸಂಘಟನೆಯ ಆತ್ಮಕವಾಗಿ ಬಂದಿರ್ಬೋದು, ಯುವಕರಾಗಿರ್ಬೋದು, ಎಲ್ಲವನ್ನು ಪರಿಗಣಿಸಿ ಅವಕಾಶವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗೆ ಕೂಡ ಇದೆ.